ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಲ್ರೆಡಿ ನೆನ್ನೆನೇ ತಿಳಿಸಿರೋ ರೀತಿ ನಮ್ಮೂರಲ್ಲಿ ಬಸವಪ್ಪನ ಪುಣ್ಯಸ್ಮರಣೆ ನಡೆದಿದ್ದ ದೇವರುಗಳ ಮೆರವಣಿಗೆಯ ಪಾರ್ಟ್ 2ನ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ದೇವರ ಹೂ ಹೊಂಬಾಳೆ ಆಗೋವರೆಗೆ ಅಷ್ಟೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ದೇವರ ಮೆರವಣಿಗೆ ಫುಲ್ ದೇವರು ಹೇಗೆ ರೀತಿ ಕುಣಿಯುತ್ತೆ ಅನ್ನೋದನ್ನು ತೋರಿಸ್ತಿದ್ದೀನಿ. ಫುಲ್ ವಿಡಿಯೋ ತುಂಬ ಲೆಂತ್ ಇತ್ತು, ಅದಕ್ಕೆ 2 ಪಾರ್ಟ್ ಮಾಡಿ ಇಲ್ಲಿ ತೋರಿಸ್ತಿದ್ದೀನಿ. ಸೊ ಹೂ ಹೊಂಬಾಳೆಯಾಗಿ ರೆಡಿಯಾಗಿದ್ದಂಥ ಪೂಜೆಗಳು ದೇವಸ್ಥಾನನ ಬಳಸ್ಕೊಂಡು ಬರ್ತಿತ್ತು. ನಾವು ಚಿಕ್ಕವರಿದ್ದಾಗ ಹಬ್ಬದಲ್ಲಿ ಲಿಂಗಿರಯ್ಯ ಅವರು ಕುಣಿಯುವಾಗ ನಮ್ಮ ಮನೆಯವರೆಲ್ಲ ನಮಗೆ ಎದುರಿಸ್ತಿದ್ರು, ಇವರಿಗೆ ನಿಮ್ಮನ್ನ ಇಟ್ಕೊಟ್ಬಿಡ್ತೀವಿ ಅಂತ. ನಾವು ತುಂಬಾ ಭಯ ಪಡ್ತಿದ್ವಿ. ತಂಗಿಯಾದ ಏಳೂರಮ್ಮ, ಅಣ್ಣಂದಿರಾದ ಚಿಕ್ಕಯ್ಯ, ದೊಡ್ಡಯ್ಯ ಮಲ್ಲಿಗೆರೆ ಮಂತ್ರಿಯೊಡನೆ ದೇವರು ಕುಣಿಯೋದಕ್ಕೆ ಬರ್ತಿದ್ದಾರೆ. ಜೊತೆಗೆ ಹುಚ್ಚಮ್ಮ ದೇವಿಯು ಕೂಡ ಕರ್ಕೊಂಡು ಬರ್ತಿದ್ದಾರೆ. ಏನು ನಡೀತಿದೆ ಈ ಪೂಜೆ, ಆಯುಧ ಪೂಜೆ ಟೈಮಲ್ಲಿ ನಮ್ಮ ಊರಲ್ಲಿ ತುಂಬಾ ದೊಡ್ಡ ಹಬ್ಬ ರೀತಿ ನಡೆಯುತ್ತೆ. ಇದರಲ್ಲಿ ಜಾತ್ರೆ ನಡೆಯುತ್ತೆ. ದೇವ್ರು ಮೆರೆಯುವಾಗ ಮಣೆ ಹಾಕೋದು, ಬಟ್ಲು ಉಡೋದು ಅನ್ನೋ ಮಧ್ಯ ವಿಧಾನಗಳು ಕೂಡ ಬರ್ತವೆ. ದೇವ್ರಿಲ್ಲದೆ ನಾವಿಲ್ಲ. ಈ ಥರ ದೇವ್ರು ಮೆರೆಸ್ಬೇಕಾದ್ರೆ ದೇವ್ರು ಬರುತ್ತೆ. ಇರುವಂಥ ರೂಮಲ್ಲಿ ದೇವ್ರನ್ನ ಚೇರಿಸಿ ದೇವ್ರನ್ನ ಹುಟ್ಟಿಸೋದಾಗುತ್ತೆ. ಅಂದರೆ ಅದನ್ನು ತುಂಬಾ ಪ್ರವೋಕ್ ಮಾಡ್ದಂಗೆ ಅವರು ಪ್ರವೋಕ್ ಆಗಿ ಜನಗಳ ಮಧ್ಯೆ ಬಂದಿರೋದು ಉಂಟು. ನಾವು ನಮ್ಮೂರಲ್ಲಿ ಹಬ್ಬ ನಡಿಬೇಕಾದ್ರೆ ಮುಂದೆ ಕೂತ್ಕೊಳ್ಳೋಕ್ಕೆ ಬೇಗನೆ ಹೋಗಿ ಜಾಗ ಹಿಡಿತಿದ್ವಿ. ಈ ಕೆಲವೊಂದು ಅದ್ಭುತಗಳು ನಡೆಯುತ್ತೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿರುವಂಥ ಚಿಕ್ಕಯ್ಯನ ಗುಡಿ ಬಸವಪ್ಪ, ಅದು ಬಂದು ಚಿಕ್ಕೊಪ್ಲಿನ ಚಿಕ್ಕಯ್ಯನ ದೇವಸ್ಥಾನದ ಬಸವಪ್ಪ. ಅದನ್ನು ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನೆಕ್ಸ್ಟ್ ಡೇಗೆ ಪಕ್ಕದೂರಲ್ಲಿರೋ ಮಲ್ಲಾಕನ ಕಟ್ಟೆಗೆ ಬಂದಿರುತ್ತಂತೆ. ಎಂಥ ಪವಾಡ ನೋಡಿ, ಒಂದು ರಾತ್ರಿ ಕಳೆಯೋದ್ರೊಳಗೆ ಅದು ಎಲ್ಲೇ ಬಿಟ್ಟು ಮಲ್ಲಾಕನ ಕಟ್ಟೆಗೆ ಬರುತ್ತಂತೆ. ಅಷ್ಟು ಭಾರದ ಪೂಜೆಗಳನ್ನ ಉತ್ಕೊಂಡು ಎಷ್ಟು ಜೋಶಿಂದ ಕುಣಿತಾರೆ ಅಂತಂತಂದರೆ ಸಾಕ್ಷಾತ್ ದೇವ್ರುಗಳನ್ನೇ ನೋಡಿದಷ್ಟು ಮನಸ್ಸಿಗೆ ಸಂತೋಷ ಆಗುತ್ತೆ. ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ಪಾಸಿಟಿವ್. ನಮಗಂತೂ ಸೊ ನನ್ನ ಮಗಳು ತುಂಬ ಕಾಟ ಕೊಡ್ತಿದ್ಲು ಅಂತ ಅಂದ್ಬಿಟ್ಟು ನಾನು ಮತ್ತೆ ಮನೆಗೆ ಹೋದೆ. ಇಲ್ಲಿ ಆಲ್ರೆಡಿ ಅನ್ನ ಸಂತರ್ಪಣೆ ನಡೀತಾ ಇತ್ತು. ನಾನು ಅಲ್ಲಿಂದ ಬರೋಷ್ಟೊಳಗೆ ಇದು ಮುಗ್ದೋಗಿರುತ್ತೇನೋ ಅಂತ ಅಂದ್ಕೊಂಡು ಮತ್ತೆ ಬಂದೆ. ಬಟ್ ಇನ್ನೂ ದೇವ್ರನ್ನ ಮೆರೆಸ್ತಾಯಿದ್ರು. ಇನ್ನೊಬ್ಬ ಕೆಲವೊಂದು ಪದಗಳನ್ನೂ ಕೂಡ ಹೇಳ್ತಾಯಿದ್ರು. ಅವರ ಹಳೆ ಆಚರಣೆಗಳೆಷ್ಟು ಚೆಂದ ಅಲ್ವಾ.
ಈ ಪೂಜೆನ ಮೆರೆಸ್ತಾ ಇರೋರು ಮಲ್ಲಿಗೆರೆಯವರು. ಇವರು ತುಂಬಾ ಚೆನ್ನಾಗಿ ದೇವ್ರನ್ನ ಮೆರೆಸ್ತಾ ಇರೋದು. ನನಗೆ ದೇವ್ರ ಮೆರೆಸೋದು ಅಂತಂದರೆ ತುಂಬಾ ಇಷ್ಟ. ನಾನು ಅಂದ್ಕೊಂಡಿರೋ ರೀತಿ ನನಗೆ ದೇವ್ರು ಬಂದಿತ್ತು ದೇವರು ಒಳಗೆ ಹೋಗೋದಕ್ಕೆ ದೇವ್ರು ಎತ್ಕೊಂಡು ಹೋಗೋಕ್ಕೆ ನಿಂತಿದ್ದ ಕೆಳಗಡೆ ಒಂದಷ್ಟು ಜನ ಅವರು ನಮ್ಮನ್ನು ದಾಟ್ಕೊಂಡು ಹೋಗಿ ಅಂತ ಮಾಡಿದ್ರು. ನೋಡೋರಿಗೆ ನಂಬಿಕೆ ಅನಿಸ್ಬೋದು, ಅವರವರ ನಂಬಿಕೆ ಅವರವರ ಇಚ್ಛೆಗೆ ಒಳಪಟ್ಟಿದ್ದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡ್ತಿದ್ದೀರಲ್ಲ, ನಮ್ಮ ಕಡೆ ದೇವ್ರು ಬಂದಿದೆ, ಅದಕ್ಕೆ ಸಮಾಧಾನ ಇಲ್ಲ, ಅದಕ್ಕೆ ಮುಂದೆ ಹೋಗ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅದು ನಿಜ ಇರ್ಬೋದು. ಅದಕ್ಕೆ ದೇವ್ರು ಅಂತಲೂ ಹೇಳಿದ್ರು. ಬಟ್ ಅವ್ರು ಎದ್ದೋಳಲಿಲ್ಲ. ಬಟ್ ದೇವ್ರು ಹೊತ್ಕೊಂಡಿರೋರು ಮುಂದೆ ಬಂದರು. ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ಆಚರಣೆಗಳಿರುತ್ತೆ. ನಮ್ಮೂರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡುವಂಥ ಹಬ್ಬ ಇದು. ಇದು ದಾಟ್ಕೊಂಡು ಮುಂದೆ ಬರ್ತಾರೆ. ಈಗ ದೇವ್ರು ಮುಂದೆ ಬಂತು, ಅದನ್ನು ಎತ್ಕೊಂಡು ಹೋಗಿ ದೇವಸ್ಥಾನದ ಒಳಗೆ ಇಳಿಸ್ತಾರೆ. ಇದೆಲ್ಲ ಆದಮೇಲೆ ಸಂಜೆ ಹೋಗೋ ಟೈಮಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ. ಇನ್ನೇನು ದೇವರು ಕುಣಿಯೋ ಕಾರ್ಯಕ್ರಮ ಫೈನಲ್ ಹಂತಕ್ಕೆ ಬಂದು ತಲುಪ್ತಿದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಹೋಗೋ ಟೈಮಲ್ಲಿ ಒಂದ್ಸಲಿ 1 ಅವರಷ್ಟು ದೇವ್ರನ್ನ ಮೆರೆಸ್ತಾರೆ. ಇವಾಗ ಈ ರೀತಿ ಮೆರೆಸಿ ಒಂದೇ ದೇವರು ಗರ್ಭಗುಡಿಲಿರೋ ದೇವರಿಗೆ ಮರ್ಯಾದೆ ಅಂದರೆ ಸಲಾಮ್ನ ಕೊಟ್ಟು ಒಳಗೆ ಹೋಗಿ ಒಂದು ಒಳಗಡೆ ಹೋಯಿತು, ಇನ್ನು 4 ಬೇಕು. ಒಂದೊಂದು ಊರಲ್ಲಿ ಒಂದೊಂದು ರೀತಿಯ ಆಚರಣೆಗಳು, ಹಬ್ಬಗಳು, ಸಂಪ್ರದಾಯಗಳಿರುತ್ತೆ. ಇದು ನಮ್ಮೂರಲ್ಲಿ ನಡೆಯುವಂಥ ಒಂದು ದೊಡ್ಡ ಆಚರಣೆ ಅಂತಲೇ ಹೇಳ್ತೀನಿ. ಸೊ ನೋಡ್ತಿದ್ದೀರಾ, ಚಿಕ್ಕವರಾಗಲಿ ದೊಡ್ಡವರಾಗಲಿ ಗೌರವ ಕೊಡಬೇಕು. ದೇವ್ರುಗಳೇ ಒಬ್ರಿಗೊಬ್ರು ಗೌರವಗಳನ್ನ ಸಲ್ಲಿಸ್ತಾರೆ. ಸೊ ಎಲ್ಲ ದೇವರುಗಳು ಒಂದೊಂದಾಗಿ ಸರತಿ ಸಾಲಾಗಿ ಒಳಗಡೆ ಹೋಗಿ ಇಡ್ತಿದ್ದಾರೆ. ಇದೆಲ್ಲ ನೋಡೋದಕ್ಕೆ ಒಂಥರ ಚೆಂದ. ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿ ನಿಮ್ಮ ಮುಂದೆ ತೋರಿಸೋ ಒಂದು ಸಣ್ಣ ಪ್ರಯತ್ನ ಇದು. ಆ್ಯಂಡ್ ನನಗೆ ತಿಳಿದಿರುವಷ್ಟನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ಎಲ್ಲನೂ ಸರಿ ಅಂತಲೂ ಹೇಳಲ್ಲ, ತಿಳಿದಿರೋರನ್ನ ಕೇಳಿ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ಫುಲ್ ಡೀಟೇಲಾಗಿ ಈ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ದೇವರ ಪ್ರಸಾದನ ಕೊಡ್ತಾಯಿದ್ರು. ಎಲ್ಲರೂ ಖುಷಿಯಿಂದ ದೇವರ ಪ್ರಸಾದನ ಸ್ವೀಕರಿಸಿದ್ರು. ದಯವಿಟ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಫುಲ್ ವಾಚ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಒಂದು ಸಬ್ಸ್ಕ್ರೈಬ್ ನಾನು ವಿಡಿಯೋ ಮಾಡೋದಕ್ಕೆ ಒಂದು ಜೋಶ್ ಅಂತ ಹೇಳ್ತೀನಿ. ಸೊ ಪಾರ್ಟ್ 2 ವಿಡಿಯೋ ಮುಗಿಸ್ತಾ ಇದ್ದೆ. ಇನ್ನೂ ಸಂಜೆ ಸ್ವಲ್ಪ ವಿಧಿವಿಧಾನಗಳಿದ್ವು, ಅದನ್ನು ನನಗೆ ಹೋಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಇಷ್ಟನ್ನು ನಾನು ನಿಮ್ಮ ಮುಂದೆ ತೋರಿಸಿದ್ದೀನಿ. ಇದೆಲ್ಲ ಚಿಕ್ಕ ಮಕ್ಕಳಿಗೆ, ನನ್ನ ಮಗನಿಗಂತೂ ನೋಡೋದಕ್ಕೆ ಕಾಯ್ತಿದ್ದಾನೆ, ಅಮ್ಮ ಅಪ್ಲೋಡ್ ಮಾಡು ನೋಡ್ತೀನಿ ಅಂತ ಹೇಳ್ತಿದ್ದ. ಸೊ ಥ್ಯಾಂಕ್ ಯು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.